ಸುವರ್ಣಗಿರಿಯ ಭೂಪ ಎನಗೆ ತೋರುವ ರೂಪ. ಸುವರ್ಣಗಿರಿಯ ಭೂಪ ಎನಗೆ ತೋರುವ ರೂಪ. ಹಚ್ಚುವೆ ನಿನಗೆ ದೀಪ ಎನ್ನನ್ನು ಮುಂದಕ್ಕೆ ಕರೆಸು ಭೂಪ. ಆಗೋ ಅಲ್ಲಿದ್ದಾನೆ ಈಗೋ ಕಾಣಿಸುತ್ತಾನೆ. ಆಗೋ ಅಲ್ಲಿದ್ದಾನೆ ಈಗೋ ಕಾಣಿಸುತ್ತಾನೆ. ಸುವರ್ಣಗಿರಿಯ ಭೂಪ ಎನಗೆ ತೋರುವ ರೂಪ. ನಮಸ್ಕಾರ ವೀಕ್ಷಕರೇ, ಇದುವರೆಗೆ ನಾವು ತಿರುಪತಿ ವಿಷಯ ತಿಳ್ಕೊಂಡ್ವಿ, ಗಯಾ ತಿಳ್ಕೊಂಡಿದ್ದೀವಿ, ಕೋನಾರ್ಕ್, ಭುವನೇಶ್ವರ್ ಈ ಕ್ಷೇತ್ರಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ. ಮುಂದೆ ನಾವು ಕುರುಕ್ಷೇತ್ರ ದರ್ಶನವನ್ನು ಮಾಡೋಣ. ಕುರುಕ್ಷೇತ್ರ ಅಂದರೆ ಕೃಷ್ಣ ಏನು ಅಲ್ಲಿ ಉಪದೇಶ ಮಾಡ್ದ, ಅದು ಎಲ್ಲಿದೆ, ಅದು ಯಾವ ರೀತಿ ಇತ್ತು ಅನ್ನೋ ವಿಷಯವನ್ನು ನಾವು ಈಗ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಕುರುಕ್ಷೇತ್ರ ಭಗವದ್ಗೀತೆಯ ಮೊದಲ ಶ್ಲೋಕದಲ್ಲೇ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದ, ಅದರಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮಾಯುತಾಯು ಯುತ್ಸವಾಹ ಮಾಮಕಾಹ ಪಾಂಡವಶ್ಚೈವ ಕಿಮಾ ಕುರುವತ ಸಂಜಯ ಅಂತ ಇದೆ. ಅದು ಇಲ್ಲಿ ಉಲ್ಲೇಖವಿದೆ. ಕುರುಕ್ಷೇತ್ರದಲ್ಲಿ ಸಮರ ಸನ್ನದ್ಧರಾಗಿರುವ, ಅಂದರೆ ಯುದ್ಧಕ್ಕೆ ಸಿದ್ಧರಾಗಿದ್ದಂಥ ತನ್ನವರು ಮತ್ತು ಪಾಂಡವರು ಏನು ಮಾಡುತ್ತಿದ್ದಾರೆಂದು ಪ್ರಶ್ನೆಯನ್ನು ಧೃತರಾಷ್ಟ್ರನು ಸಂಜಯನಿಗೆ ಕೇಳುತ್ತಾನೆ. ಇದರ ಸಾರಾಂಶ ಇಷ್ಟೆ. ಧೃತರಾಷ್ಟ್ರ ಏನು ಮಾಡ್ತಾನೆ, ಸಂಜಯನ ಜೊತೆಯಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡವರು ಯುದ್ಧದಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಸಂಜಯನ ಕೇಳ್ತಾನೆ ಎಂದು ಪ್ರಶ್ನೆಯನ್ನು ಧೃತರಾಷ್ಟ್ರನು ಸಂಜಯನಿಗೆ ಕೇಳ್ತಾನೆ. ಇಲ್ಲಿ ನಡೆದ ಮೂಲ ಭಾರತ ಯುದ್ಧದಲ್ಲಿ ಧೃತರಾಷ್ಟ್ರನು ತನ್ನೆಲ್ಲ ಮಕ್ಕಳನ್ನು ಕಳೆದುಕೊಂಡು ಅಪಾರ ದುಃಖಕ್ಕೆ ಗುರಿಯಾದ. ಈ ಸಮರದಲ್ಲಿ ತನ್ನ 100 ಮಕ್ಕಳನ್ನು ಕಳ್ಕೊಂಡು ಅವನು ದುಃಖದಲ್ಲಿ ಅಪಾರ ದುಃಖಕ್ಕೆ ಗುರಿಯಾಗ್ತಾನೆ. ಅಂತಹ ಧೃತರಾಷ್ಟ್ರ ಈ ಕ್ಷೇತ್ರವನ್ನು ಧರ್ಮಕ್ಷೇತ್ರವೆಂದು ಕರೆದ. ಅಂಥ ಜಾಗವನ್ನು ಇವನು ಧರ್ಮಕ್ಷೇತ್ರ ಅಂತ ಧೃತರಾಷ್ಟ್ರ ಕರೆದಿದ್ದಾನೆ. ಇಲ್ಲಿ ಅರ್ಜುನನಿಗೆ ಗೀತೋಪದೇಶವಾಯಿತು. ಇಲ್ಲಿ ಗೀತೆಯನ್ನು ಉಪದೇಶ ಮಾಡಿದ್ದು ಇದೇ ಕುರುಕ್ಷೇತ್ರದಲ್ಲಿ. ಗೀತಗಂಗೆಯ ಉಗಮ ಸ್ಥಾನವಾಗಿ ಈ ಕ್ಷೇತ್ರಕ್ಕೆ ಇನ್ನಷ್ಟು ಪಾವಿತ್ರ್ಯ ಬಂದಿತು. ಇಲ್ಲಿ ಗೀತೋಪದೇಶ ಮಾಡಿದ್ರಿಂದ ಇನ್ನು ಹೆಚ್ಚಿನ ಪವಿತ್ರ ಈ ಕ್ಷೇತ್ರಕ್ಕೆ ಒದಗಿ ಬಂದಿದೆ. ಗೀತೆಯು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುತ್ತದೆ. ಈ ಗೀತೆ ಯಾವಾಗ ಬರುತ್ತೆ, ಉಪದೇಶ ಮಾಡ್ತಾನೆ ಅಂದರೆ ಭೀಷ್ಮ ಪರ್ವ ಅಂತ ಬರುತ್ತೆ. ಆ 10ನೇ ಪರ್ವದಲ್ಲಿ ಈ ಗೀತೋಪದೇಶ ಆಗತ್ತೆ. 18 ಅಧ್ಯಾಯಗಳ 18 ಅಧ್ಯಾಯಗಳು ಇರತಕ್ಕಂಥ ಈ ಪುಟ್ಟ ಗ್ರಂಥದಲ್ಲಿ ಭಾರತದ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಇತಿಹಾಸದ ಸರ್ವಸ್ವ ಅಡಕವಾಗಿದೆ. ಇದರಲ್ಲಿ ಧರ್ಮ, ಸಂಸ್ಕೃತಿ, ಭಾರತದ ಎಲ್ಲ ಇದರಲ್ಲಿ ಮತ್ತು ಸಾಮಾಜಿಕ ಇತಿಹಾಸ ಎಲ್ಲವೂ ಇದರಲ್ಲಿ ಸರ್ವಸ್ವವೂ ಅಡಕವಾಗಿದೆ. ಇದು ಇಂಥದ್ದಿಲ್ಲ ಅನ್ನಂಗಿಲ್ಲ. ಭಗವದ್ಗೀತೆಯಲ್ಲಿ ಮನುಷ್ಯ ಯಾವ ರೀತಿ ನಡ್ಕೋಬೇಕು,
ಯಾವ ರೀತಿ ಪಾಪ ಮಾಡಿದ್ರೆ ಅದಕ್ಕೆ ಪರಿಹಾರ, ಮಾಡದೇ ಇರೋದಕ್ಕೆ ಏನೇನು ವಿಷಯಗಳನ್ನು ತಿಳ್ಕೊಬೋದು, ಅದಷ್ಟು ಇದರಲ್ಲಿ ಬಂದಿದೆ. ಅರ್ಜುನನ ಮನದಲ್ಲಿದ್ದ ಯುದ್ಧ ನಿವೃತ್ತಿ ಭಾವವನ್ನು ದೂರ ಮಾಡಲೆಂದೇ ಭಗವಂತನು ಅವನಿಗೆ ಕರ್ಮಯೋಗದ ಉಪದೇಶ ನೀಡತೊಡಗಿದ. ಇವನಿಗೆ ಅರ್ಜುನನ ಮನದಲ್ಲಿರ್ತಕ್ಕಂಥ ಸಂಶಯಗಳನ್ನೆಲ್ಲ ನಿವೃತ್ತಿ ದೂರ ಮಾಡೋಕ್ಕೋಸ್ಕರ ಆ ಭಾವವನ್ನು ದೂರ ಮಾಡಿ ಏನು ಮಾಡ್ತಾನೆ, ಭಗವಂತ ಅವನಿಗೆ ಕರ್ಮಯೋಗದ ಉಪದೇಶ ಮಾಡ್ತಾನೆ. ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅದನ್ನು ಮಾಡಿದ್ರೇ ಅವರಿಗೆ ಶ್ರೇಯಸ್ಸು. ಬ್ರಾಹ್ಮಣ ವೇದವನ್ನೇ ಓದಬೇಕು, ಕ್ಷತ್ರ ಯುದ್ಧನೇ ಮಾಡಬೇಕು, ವೈಶ್ಯ ವ್ಯಾಪಾರವನ್ನು ಮಾಡಬೇಕು, ಶೂದ್ರ ಎಲ್ಲರ ಸೇವೆ ಮಾಡಿ ತನ್ನ ಜೀವನವನ್ನು ಸಾರ್ಥಕಗೊಳಿಸ್ಕೋಬೇಕು ಅಂತ ಎಲ್ಲರ ವರ್ಣಾಶ್ರಮದಲ್ಲೂ ಇದೆ. ಅರ್ಜುನನು ಮೊದಲು ಕ್ಷತ್ರಿಯೋತ್ಸವದ ನಿಲುವನ್ನೇ ತಾಳಿದ್ದ. ನಾನು ಯುದ್ಧ ಮಾಡೋದೇ ಇಲ್ಲ ಅಂತ ತನ್ನ ಧರ್ಮವನ್ನು ಬಿಡೋದಕ್ಕೆ ಸಿದ್ಧನಾಗಿದ್ದ. ಆದರೆ ಪ್ರತ್ಯಕ್ಷ ರಣರಂಗದಲ್ಲಿ ಭೀಷ್ಮ ದ್ರೋಣರಂತಹ ಪೂಜನೀಯರು ಯುದ್ಧದ ಸಲುವಾಗಿ ನಿಂತಿರುವುದನ್ನು ನೋಡಿ ಅವನು ಕ್ಷಣಕಾಲ ಭಾವನೆಯ ಆಹಾರವಾದ. ಅಯ್ಯೋ, ಇಷ್ಟು ದೊಡ್ಡವನ್ನೆಲ್ಲ ಹೇಗೆ ಕೊಲ್ಲೋದು ರಣರಂಗದಲ್ಲಿ, ಇದು ನನ್ನ ಪಾಪ ಬರುತ್ತೆ ಅಂತ ಅವರಿಗೆ ಯೋಚನೆ ಬರುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ, ಕ್ಷಣಕಾಲ ನಾನು ಮಾಡಲ್ಲ ಅಂತ ಆ ಒಂದು ಇದಕ್ಕೆ ನಿಂತು ಬಿಡ್ತಾನೆ, ವಿಷಾದಕ್ಕೆ. ಕಿಂಕರತ್ವ ಮೂಢನಾದ. ಅದೇ ನೀನು ಮೂಢತನದಿಂದ ಈ ಕೆಲಸ ಬಿಡಬೇಡ. ತನ್ನ ಭಾವನೆಗಳ ಸಮರ್ಥನೆಗಾಗಿ ಅವನು ಭಗವಂತನೊಡನೆ ಎಲ್ಲ ಬಗೆಯ ಯುಕ್ತವಾದಗಳನ್ನು ಇಡುತ್ತಾನೆ. ಮನುಷ್ಯ ಏನು ಮಾಡಬೇಕು, ಮಾಡಬಾರ್ದು, ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನೆಲ್ಲ ಪ್ರಶ್ನೆಯಾಗಿ ಇಡ್ತಾನೆ. ಅದಕ್ಕೆ ಉತ್ತರವನ್ನು ಯಾವುದನ್ನೂ ಮೋಹವಶನಾಗಿ ಪಾರ್ಥನು ಮಾಡಲು ಇಚ್ಛಿಸುತ್ತಿಲ್ಲವೋ ಅದನ್ನು ಪ್ರಕೃತಿ ಪರವಶನಾಗಿ ಮಾಡಲೇಬೇಕಾಗುವುದೆಂದು ಅವನಿಗೆ ಬೋಧಿಸ್ತಾನೆ. ನಾವು ಯಾವುದನ್ನು ಮಾಡಬಾರದು, ಯಾವುದಕ್ಕೆ ವಶ ಆಗಿದ್ದೀವಿ ಅದನ್ನೆಲ್ಲ ಬಿಟ್ಟು ನಮ್ಮ ಇಚ್ಛೆ ಏನಿಲ್ಲ, ಪ್ರಕೃತಿಗೆ ನಾವು ಒಳಪಡಬೇಕಾಗುತ್ತೆ ಅಂತ ಅವನು ಉಪದೇಶನ ಮಾಡ್ತಾನೆ ಎಂಬ ಸಂಗತಿ ಭಗವಂತನಿಗೆ ಖಚಿತವಾಗಿತ್ತು. ಇವನು ಈಗ ಈ ಕ್ಷತ್ರಿಯ ಧರ್ಮವನ್ನು ಹೇಳದೇ ಇದ್ದರೆ ಇವನು ಯುದ್ಧ ಮಾಡಲ್ಲ ಅಂತ ಹೇಳಿ, ಯಾವುದು ಶಾಶ್ವತ ಅಲ್ಲ, ಯಾವುದಕ್ಕೂ ಅಂಟುಕೊಳ್ಳದೇನೆ ಈ ಯುದ್ಧವನ್ನು ಮಾಡು ಅಂತ ಉಪದೇಶ ಮಾಡ್ತಾನೆ. ಈ ಸಂಗತಿಯನ್ನು ಕೃಷ್ಣನು ಅವನಿಗೆ ಮೇಲಿಂದ ಮೇಲೆ ತಿಳಿಸಿದ. ಆವಾಗ ಪ್ರತಿ ಅಧ್ಯಾಯದಲ್ಲೂ ಒಂದೊಂದು ವಿಷಯನ ತಿಳಿಸ್ತಾನೇ ಬರ್ತಾನೆ. ಸ್ವಕರ್ತವ್ಯವನ್ನು ಮಾಡಲು ಪ್ರೇರೇಪಿಸಿದ. ಅವರ ಕರ್ತವ್ಯ ಏನೇನೋ ಅದನ್ನು ಮಾಡಬೇಕು ಅನ್ನೋದು ಪ್ರೇರೇಪಣೆ ನೀಡ್ತಾನೆ. ಅರ್ಜುನನ ಮೋಹ ನಿವೃತ್ತಿಯೇ ಗೀತೆಯ ಉದ್ದೇಶ. ಅವನ ಮೋಹನ ದೂರ ಮಾಡೋದೇ ಗೀತೆ ಉಪದೇಶದ ಉದ್ದೇಶ ಆಗಿತ್ತು. ಕೊನೆಗೆ ಅರ್ಜುನನು ನಷ್ಟ ಶೋಕ ಎಂಬ ಮಾತಿನ ಮೂಲಕ ಇದನ್ನು ಒಪ್ಪಿಕೊಂಡಿದ್ದಾನೆ. ನಷ್ಟ ಶೋಕ ಇರಬಾರ್ದು ಅನ್ನೋದನ್ನು ಅವನು ಒಪ್ಪಿಕೊಂಡಿದ್ದಾನೆ ಅರ್ಜುನನನ್ನು ನಿಮಿತ್ತ ಮಾತ್ರ ಮಾಡಿಕೊಂಡು, ಅವನನ್ನು ನಿಮಿತ್ತವಾಗಿಟ್ಕೊಂಡು ಜಗತ್ತಿನ ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣದಲ್ಲಿ ಉಂಟಾಗುತ್ತಿರುವ ಮೋಹವನ್ನು ನಷ್ಟಗೊಳಿಸುವ ಸಲುವಾಗಿ ಭಗವಂತನು ಕುರುಕ್ಷೇತ್ರದಲ್ಲಿ ಗೀತೋಪದೇಶ ಮಾಡಿದ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡೇ ಪ್ರತಿ ಕ್ಷಣದಲ್ಲಿ ಉಂಟಾಗತಕ್ಕಂಥ ಮೋಹವನ್ನು ನಷ್ಟ ಮಾಡಿಕೊಳ್ಳೋದಕ್ಕೆ ಯಾವ್ಯಾವ ರೀತಿ ಅದನ್ನು ನಾವು ಉಪಯೋಗಿಸ್ಕೋಬೋದು ಅಂತ ದೂರ ಮಾಡಿಕೊಳ್ಳೋ ವಿಷಯನ ಕುರುಕ್ಷೇತ್ರದಲ್ಲಿ ಗೀತೆಯ ಮೂಲಕ ಎಲ್ಲರಿಗೂ ತಿಳಿಸಿದ್ದಾನೆ. ಕುರುಕ್ಷೇತ್ರವು
ದೆಹಲಿಯಿಂದ 114 ಕಿಲೋಮೀಟರ್ ದೂರದಲ್ಲಿದೆ. ಈ ಕುರುಕ್ಷೇತ್ರ ದೆಹಲಿಯಿಂದ 114 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ನಗರಕ್ಕೆ ಬಲು ಪ್ರಾಚೀನವಾದ ಇತಿಹಾಸವಿದೆ. ಇದಕ್ಕೆ ಇಂದಿನ ಹಳೆಯ ಒಂದು ಇತಿಹಾಸ ಇದಕ್ಕೆ ಇದೆ. ಋಗ್ವೇದದಲ್ಲಿ ಕುರುಸವರ್ಣನೆಂಬ ಕುರುಸವರ್ಣೀಯನೆಂಬ ರಾಜನ ಉಲ್ಲೇಖ ಬರುತ್ತದೆ. ಇಲ್ಲಿ ಸವರ್ಣ ಅಂತ ಒಬ್ಬ ಇರ್ತಾನೆ, ಆ ರಾಜನ ಉಲ್ಲೇಖ ಇಲ್ಲಿ ಬರುತ್ತೆ. ಬ್ರಾಹ್ಮಣಗಳ ಕಾಲದಲ್ಲಿ, ಅಂದರೆ ಕಾವ್ಯಗಳ ಕಾಲದಲ್ಲಿ ಕುರುಕ್ಷೇತ್ರದ ಮಹತ್ವವು ಹೆಚ್ಚಿತ್ತು. ಆ ಕಾಲದಲ್ಲಿ ಇದಕ್ಕೆ ಬಹಳ ಮಹತ್ವ ಇತ್ತು. ಆ ಕಾಲದ ನಮ್ಮ ವೈದಿಕ ಸಂಸ್ಕೃತಿಯ ಕೇಂದ್ರವಾಗಿತ್ತು. ಬ್ರಾಹ್ಮಣರ ಒಂದು ವೇದಗಳಿಗೆ ಇದು ಕೇಂದ್ರವಾಗಿತ್ತು. ಇದೊಂದು ಪವಿತ್ರವಾದ ಯಜ್ಞವೇದಿಕೆಯಾಗಿದ್ದು, ದೇವತೆಗಳ ದೊಡ್ಡ ದೊಡ್ಡ ಯಜ್ಞಗಳನ್ನು ಇಲ್ಲಿ ಮಾಡಿರುವರಂತೆ. ಯಜ್ಞಗಳಿಗೂ ಕೂಡ ದೇವತೆಗಳು ಇದು ವೇದಿಕೆಯಾಗಿತ್ತು. ಎಲ್ಲರೂ ಬಂದು ಇಲ್ಲಿ ಯಜ್ಞ ಮಾಡಿದ್ದಾರೆ. ಕುರುಕ್ಷೇತ್ರವು ಋಗ್ವೇದೋಕ್ತವಾದ ಸರಸ್ವತಿ ನದಿಯ ತೀರದಲ್ಲಿದೆ. ಹಿಂದೆ ಅಲ್ಲಿ ಸರಸ್ವತಿ ನದಿ ಹರಿತಿತ್ತು. ಆ ತೀರದಲ್ಲಿ ಈ ನಗರ ಇತ್ತು. ವೈದಿಕ ಸಾಹಿತ್ಯದಲ್ಲಿ ಅತ್ಯುನ್ನತ ಸ್ಥಾನ ಗಳಿಸಿರುವ ಸರಸ್ವತಿಯ ಬ್ರಾಹ್ಮಣಗಳ ಕಾಲದಲ್ಲಿ, ಆ ಕಾಲದಲ್ಲಿ ಬ್ರಾಹ್ಮಣರ ವೇದಗಳ ಕಾಲದಲ್ಲಿ ಏನಿತ್ತು, ಭೂಗತವಾಯಿತು, ಅದು ಮಾಯ ಆಗೋಗ್ಬಿಡ್ತು ಆ ನದಿ. ಕುರುಕ್ಷೇತ್ರದ ಬಳಿ ಇದು ಮರಳಿನಲ್ಲಿ ಮಾಯವಾಯಿತು. ಅಲ್ಲಿ ಮರಳಲ್ಲಿ ಅದು ಮಾಯ ಆಗಿಬಿಡ್ತು ಸರಸ್ವತಿ ನದಿ. ಹೀಗೆ ಸರಸ್ವತಿಯು ಮಾಯವಾದ ಸ್ಥಳವನ್ನು ವಿನಾಶನ ಎಂದು ಕರೆಯುತ್ತಾರೆ. ಅದು ವಿನಾಶನ ಅಂತ ಹೆಸರು ಕೂಡ ಅದಕ್ಕೆ ಇದೆ, ಸರಸ್ವತಿ ನದಿಗೆ. ಸಂವರ್ಣ ಮತ್ತು ತಪತಿಯ ಮಗನಾದ, ಇಲ್ಲಿ ಸಂವರ್ಣ ಅಂತ ಒಬ್ಬ ಇರ್ತಾನೆ, ಮತ್ತು ತಪತಿ ನದಿ ಅಂದರೆ ಸೂರ್ಯನ ಮಗಳು ಅವಳು, ತಪತಿ ಮಗಳಾದ ಕುರುರಾಜನು ತನ್ನ ಚಿನ್ನದ ನೇಗಿಲಿನಿಂದ ಈ ಪ್ರದೇಶವನ್ನು, ಸಂವರ್ಣ ಮತ್ತು ತಪತಿ ಮಗನಾದ ಅವನ ಮಗ ಇವನು ಕುರುರಾಜನು ತನ್ನ ಚಿನ್ನದ ನೇಗಿಲಿನಿಂದ ಈ ಪ್ರದೇಶವನ್ನು ಉತ್ತಿರುವುದರಿಂದ ಇದನ್ನು ಕುರುಕ್ಷೇತ್ರ ಎಂದು ಕರೆಯಲಾಯಿತು. ಅವನ ಹೆಸರನ್ನೇ ಇಲ್ಲಿ ಕುರುರಾಜ ಅಂತ ಹೆಸರಿರುತ್ತೆ, ಅದಕ್ಕೆ ಇದನ್ನೇ ಕುರುಕ್ಷೇತ್ರ ಅಂತ ಕರೀತಾರೆ ಆ ರಾಜನ ಹೆಸರಲ್ಲಿ. ಇಲ್ಲಿ ಶರೀರ ತ್ಯಜಿಸಿದವರಿಗೆ ಸ್ವರ್ಗ ಪ್ರಾಪ್ತಿಯಾಗಬೇಕೆಂಬ ಆಶಯದಿಂದ ಕುರು ಮಹಾರಾಜ ಭಾರೀ ತಪಸ್ಸು ಮಾಡಿದ. ಇಲ್ಲಿ ಶರೀರ ತ್ಯಾಗ ಮಾಡೋರಿಗೆಲ್ಲ ಸ್ವರ್ಗ ಸಿಗಬೇಕು ಅಂತ ಯಾವಾಗಲೂ ತಪಸ್ಸದ ಮಾಡ್ತಾ ಇದ್ದ. ಇಂದ್ರನು ಅನೇಕ ಸಲ ಇವನನ್ನು ಭೇಟಿಯಾಗಿದ್ದರೂ ಅವನ ಆಸೆಯನ್ನು ಲಘುವಾಗಿ ತೆಗೆದುಕೊಂಡಿದ್ದನು. ಅವನ ಇಚ್ಛೆಯನ್ನು ಇವನು ಏನೋ ಲಘುವಾಗಿ ತಗೊಳ್ತಾನೆ. ಏನಿವನು ಇದ್ದಿದ್ದೆ ಅಂತಲೋ ಏನೋ ಅವನ ಅಪಹಾಸ್ಯ ಮಾಡಿಕೊಂಡು ಸುಮ್ಮನೆ ಇರಬೇಕಾಗಿರುತ್ತೆ ಇಂದ್ರ. ಆದರೂ ಕುರುವಿನ ತಪಸ್ಸು ಮುಂದುವರಿಯಿತು. ಆ ತಪಸ್ಸು ತಪ್ಪೋದೇ ಎಲ್ಲ ಮಾಡ್ತಾನೇ ಇರ್ತಾನೆ. ಯಜ್ಞ ಯಾಗಾದಿಗಳನ್ನು ಮಾಡದೆ ಸ್ವರ್ಗ ಪಡೆಯಲು ಸಾಧ್ಯವಿಲ್ಲ ಎಂಬುದು ಎಲ್ಲ ದೇವತೆಗಳ ಅಭಿಪ್ರಾಯವಾಗಿತ್ತು. ಯಜ್ಞಯಾಗ ಮಾಡದೇ ಇದ್ದರೆ ಸ್ವರ್ಗ ಸಿಗಲ್ಲ ಅನ್ನೋದು ದೇವತೆಗಳಿಗೆ ಅನಿಸಿತ್ತು. ಆದರೆ ಕೊನೆಗೊಮ್ಮೆ ಇಂದ್ರನು ಇಂದ್ರ ಏನು ಮಾಡ್ತಾನೆ, ಕುರು ಮಹಾರಾಜನೊಂದಿಗೆ ಒಪ್ಪಂದ ಮಾಡ್ಕೊಳ್ತಾನೆ. ಏನಂತ ಮಾಡಿಕೊಂಡ, ಅದರ ಪ್ರಕಾರ ತಪಸ್ಸು ಮಾಡುವಾಗ ಅಥವಾ ಯುದ್ಧದಲ್ಲಿ ತೊಡಗಿರುವಾಗ ಶರೀರ ತೊರೆದವರು ಸ್ವರ್ಗದಲ್ಲಿ
ಸ್ಥಾನ ಗಳಿಸುವಂತಾಯಿತು. ಯುದ್ಧದಲ್ಲಾಗಲಿ ಶರೀರ ಅಥವಾ ಅದರ ಪ್ರಕಾರ ತಪಸ್ಸು ಮಾಡುವವರಿಗಾಗಲಿ ಅಥವಾ ಯುದ್ಧದಲ್ಲಿ ತೊಡಗಿ ಅದರಲ್ಲಿ ಹುತಾತ್ಮರಾದವರಿಗೆ ಶರೀರ ಬಿಟ್ಟರೆ ಸ್ವರ್ಗ ಸಿಗಲಿ ಅನ್ನೋ ಸ್ಥಾನ ಗಳಿಸುವಂತೆ ವರ ಕೊಡ್ತಾನೆ ಇಂದ್ರ. ಈ ಕಾರಣದಿಂದ ಕುರುಕ್ಷೇತ್ರವು ಒಂದು ಪವಿತ್ರ ಧರ್ಮಕ್ಷೇತ್ರ ಅಂತ ಹೆಸರು ಬಂತು. ಸಮರ ಕ್ಷೇತ್ರವೆನಿಸಿತು. ಧರ್ಮ ಕರ್ಮ ಎರಡೂ ಸೇರಿ ಇಲ್ಲಿ ಧರ್ಮಕ್ಷೇತ್ರ ಆಗಿದೆ. ಪಾಂಡವರ ನ್ಯಾಯೋಚಿತವಾದ ಬೇಡಿಕೆಗಳನ್ನು ತಿರಸ್ಕರಿಸಿದ ಕೌರವರು ನಾಶವಾದದ್ದು ಈ ಭೂಮಿಯಲ್ಲೇ. ಕೌರವರು ಪಾಂಡವರ ರಾಜ್ಯ ಕೊಡದೇ ಇದ್ದಿದ್ದು ಇಲ್ಲಿ ಪೂರ್ತಿ ಅವರ ವಂಶ ನಾಶ ಆಗುತ್ತೆ, ಯಾರು ಉಳಿಲಿಲ್ಲ. ಈ ಯುದ್ಧ ಇಲ್ಲಿಯ ವಿಶಾಲವಾದ ಮೈದಾನದಲ್ಲಿ ನಿರಂತರವಾಗಿ 18 ದಿನಗಳ ಕಾಲ ನಡೆಯಿತು. ಈ ಕ್ಷೇತ್ರದಲ್ಲಿ 18 ದಿನಗಳ ಕಾಲ 18 ಅಕ್ಷೋಹಿಣಿ ಸೈನ್ಯ 18 ದಿನದಲ್ಲಿ ಖಾಲಿಯಾಗುತ್ತೆ. ಪಾಂಡವರು ಎಲ್ಲವನ್ನೂ ಕಳೆದುಕೊಂಡು ಸಮರವನ್ನು ಗೆದ್ದರು. ಇವರು ತಮ್ಮೆಲ್ಲ ಸಂಪತ್ತನ್ನು ಕಳ್ಕೊಂಡ್ರು, ರಾಜ್ಯವನ್ನು ಗೆಲ್ತಾರೆ. ಮಹಾಭಾರತದಲ್ಲಿ ಅನೇಕ ಬಾರಿ ಕುರುಕ್ಷೇತ್ರದ ಉಲ್ಲೇಖ ಬರುತ್ತದೆ. ಮಹಾಭಾರತದಲ್ಲಿ ಈ ಕುರುಕ್ಷೇತ್ರದ ಹೇಳಿಕೆ ಬರ್ತಾನೆ ಇರುತ್ತೆ. ಇಲ್ಲಿ ವಾಸ ಮಾಡುವವರು ಸ್ವರ್ಗವಾಸಿಗಳಷ್ಟೇ ಅದೃಷ್ಟವಂತರು ಎಂದು ಹೇಳಲಾಗಿದೆ. ಇಲ್ಲಿ ವಾಸ ಮಾಡೋಗೆಲ್ಲ ಸ್ವರ್ಗ ಸಿಗುತ್ತೆ ಅಂತ ಅವರಲ್ಲಿ ಭರವಸೆ ಇದೆ. ಕುರುಕ್ಷೇತ್ರ, ಪುಷ್ಕರ, ಪ್ರಯಾಗ, ವಿರಜ ಮತ್ತು ಗಯಾಶಿರಸ್ ಇವುಗಳು ಬ್ರಹ್ಮನ ಮಹಾವೇದಿಗಳು. ಅಂದರೆ ಯಾವ್ಯಾವುದು ಅಂದರೆ ಬ್ರಹ್ಮನಿಗೆ ಸೇರಿದವು ಇವೆಲ್ಲ. ಕುರುಕ್ಷೇತ್ರ, ಪುಷ್ಕರ, ಪ್ರಯಾಗ 3, ವಿರಜ 4 ಮತ್ತು ಗಯಾಶಿರಸ್ಸು ಈ 5 ಇವುಗಳು ಬ್ರಹ್ಮನ ಪಂಚಮಹಾವೇದಿಗಳು. ಯಜ್ಞಕ್ಕೆ ಸಮ ಈ 5 ಜಾಗಗಳು. ಇವುಗಳಲ್ಲಿ ಕುರುಕ್ಷೇತ್ರವು ಪಿತಾಮಹನ ಉತ್ತರವೇದಿ, ಅಂದರೆ ಭೀಷ್ಮನ ಅವನಲ್ಲೇ ಕಾಲವಾಗಿದ್ದು ಅದಕ್ಕೆ ಪಿತಾಮಹನ ಉತ್ತರವೇದಿ. ಉತ್ತರ ದಿಕ್ಕಿಗೆ ಉತ್ತರಾಯಣದಲ್ಲಿ ಅವನು ಶರೀರ ತ್ಯಾಗ ಮಾಡಿದ್ದು. ಇಲ್ಲಿ ಪರಶುರಾಮನು ನಿರ್ಮಿಸಿದ ಸಮಂತ ಪಂಚಕ ಸರೋವರವಿದೆ. ಸಮಂತ ಪಂಚಕ ಅಂಥೇಳಿ ಒಂದು ಸರೋವರ ಇದೆ. ಇಲ್ಲಿ ಪರಶುರಾಮ ಸ್ಥಾಪನೆ ಮಾಡಿದ್ದು. ಇಲ್ಲಿಂದ ಸಮಂತ ಪಂಚಕ ಸರೋವರಕ್ಕೆ ಸಂಬಂಧಿಸಿದ ಒಂದು ಕಥೆ ಇದೆ. ಅದಕ್ಕೆ ಸಂಬಂಧಪಟ್ಟ ಒಂದು ಕಥೆ ಇದೆ. ಜಮದಗ್ನಿಯು ಕ್ಷತ್ರಿಯರಿಂದ ಹತನಾದ. ಜಮದಗ್ನಿ ಒಬ್ಬ ಕಾರ್ತಿವೀರ್ಯಾರ್ಜುನಿಂದ ಇವನು ಹತನಾಗ್ತಾನೆ. ಅವನ ಪರಿವಾರದಿಂದ ಅವನ ಮೊದಲೇ ತೀರ್ಕೊಂಡ್ಬಿಟ್ಟಿರ್ತಾನೆ. ರೋಷಗೊಂಡ ಭಾರ್ಗವರಾಮನು ಕುರುಕ್ಷೇತ್ರದಲ್ಲಿ ಅಸಂಖ್ಯ ಕ್ಷತ್ರಿಯರನ್ನು ನಾಶಗೊಳಿಸ್ತಾನೆ. ಅನೇಕ ಕ್ಷತ್ರಿಯರನ್ನು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡ್ತಾನೆ. ಕ್ಷತ್ರಿಯ ರಕ್ತದಿಂದ ಇಲ್ಲಿನ 5 ಸರೋವರಗಳು ತುಂಬಿದ್ದವು. 5 ಸರೋವರಗಳು ರಕ್ತ ಹರಿದು ತುಂಬಿ ಹೋಗಿರುತ್ತೆ. ನಂತರ ತಪಸ್ಸು ಮಾಡಿ ಪಿತೃಗಳನ್ನು ತೃಪ್ತಿಪಡಿಸಿ ತಾನು ಕ್ಷತ್ರಿಯರನ್ನು ದೊಡ್ಡ ಸಂಖ್ಯೆಯಲ್ಲಿ ಕೊಂದಿದ್ದರಿಂದ ಉಂಟಾದ ಪಾಪವನ್ನು ಪರಿಹರಿಸುವಂತೆ ಪ್ರಾರ್ಥಿಸಿದ. ನಾನು ಇಷ್ಟೆಲ್ಲ ಇವುಗಳನ್ನೆಲ್ಲ ಸಂಹಾರ ಮಾಡಿದ್ದೀನಿ, ಇದರಿಂದ ನನಗೆ ಕ್ಷಮೆ ಇರಲಿ ಅಂತ ದೊಡ್ಡ ಸಂಖ್ಯೆಯಲ್ಲಿ ನಾನು ಇವ್ರನ್ನೆಲ್ಲ ಸಂಹಾರ ಮಾಡಿರೋದ್ರಿಂದ ನನ್ನನ್ನು ಕ್ಷಮಿಸು, ಅನ್ನೋದು ಪಾಪವನ್ನು ಪರಿಹಾರ ಮಾಡು ಅಂತ ಪ್ರಾರ್ಥಿಸ್ತಾನೆ. ಯಾರನ್ನ? ಪಿತೃಗಳು ಅವನನ್ನು
ಕ್ಷಮಿಸಿ, ಪಿತೃಗಳಿಗೆಲ್ಲ ಕ್ಷಮೆ ಕೇಳ್ತಾನೆ. ಪಿತೃದೇವತೆಗಳನ್ನು ಕ್ಷಮಿಸಿ ಆಶೀರ್ವದಿಸಿ ರಕ್ತದಿಂದ ತುಂಬಿದ ಸರೋವರಗಳನ್ನು ಪವಿತ್ರಗೊಳಿಸಿದರು. ಆ ರಕ್ತದ ಸರೋವರವನ್ನು ಅಮೃತ ಸರೋವರವಾಗಿ ಮಾಡ್ತಾರೆ. ಈ ಪ್ರದೇಶವನ್ನು ಕುರುಜಾಂಗಾಲ ಎಂಬುದಾಗಿಯೂ ಕರೆಯುತ್ತಾರೆ. ಕುರುಜಾಂಗಾಲ ಅಂತಲೂ ಇದನ್ನು ಕರೆದಿದ್ದಾರೆ ಈ ಸರೋವರವನ್ನು. ಶ್ರೀಕೃಷ್ಣನು ಕುರುಕ್ಷೇತ್ರದಲ್ಲಿ ಯಜ್ಞ ಮಾಡಿಸಿರುವನಂತೆ. ಯಜ್ಞ ಮಾಡಿಸಿದ್ದಾನೆ ಕೃಷ್ಣ ಕೂಡ. ಪುರೂರವನು ಊರ್ವಶಿಯೊಂದಿಗೆ ತನ್ನ ಮಧುರವಾದ ಕೆಲವು ದಿನಗಳನ್ನು ಇಲ್ಲೇ ಕಳೆದಿದ್ದಾನೆ. ಪುರೂರವ ಊರ್ವಶಿ ಜೊತೆಯಲ್ಲಿ ಇಲ್ಲೇ ಕೆಲವು ದಿನಗಳನ್ನು ಕುರುಕ್ಷೇತ್ರದಲ್ಲಿ ಕಳೆದಿದ್ದಾನೆ. ಸನತ್ಕುಮಾರ ಮತ್ತು ಧರ್ಮಜರು ಇಲ್ಲಿ ಕೆಲ ಕಾಲ ನಿಲ್ಲಿಸಿದ್ದರು. ಸನತ್ಕುಮಾರರು ಇಲ್ಲಿದ್ದರು ಮತ್ತು ಧರ್ಮರಾಜ ಕೂಡ ಇಲ್ಲಿ ಕೆಲ ಕಾಲ ನಿಲ್ಲಿಸಿದ್ದ. ಇದರ ಆಸುಪಾಸಿನಲ್ಲಿ ಅಕ್ಕಪಕ್ಕಗಳಲ್ಲಿ 100ಕ್ಕೂ ಮಿಕ್ಕಿ ತೀರ್ಥಗಳಿವೆ. ನೂರಾರು ತೀರ್ಥಗಳಿದೆ ಕುರುಕ್ಷೇತ್ರದತ್ತ. ಕುರುಕ್ಷೇತ್ರ ಯಾತ್ರೆಯ ಇಚ್ಛೆ ವ್ಯಕ್ತಪಡಿಸಿದವರು ಪಾಪದಿಂದ ಮುಕ್ತರಾಗುತ್ತಾರೆ ಎಂದು ಮಹಾಭಾರತ ಹೇಳಿದೆ. ಅದರಲ್ಲಿ ಏನು ಕುರುಕ್ಷೇತ್ರ ಯಾತ್ರೆ ಬರೀ ಕುರುಕ್ಷೇತ್ರದ ಇಚ್ಛೆ, ನನ್ನ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಸಾಕಂತೆ. ವ್ಯಕ್ತಪಡಿಸಿದವನು ಪಾಪದಿಂದ ಮುಕ್ತನಾಗುತ್ತಾನೆ, ಪಾಪದಿಂದ ಮುಕ್ತಿ ಆಗ್ಬಿಡ್ತಾನಂತೆ ಎಂದು ಮಹಾಭಾರತದಲ್ಲಿದೆ. ವಿಷ್ಣುವು ಭೂದೇವಿಯ ರಕ್ಷಣೆಗಾಗಿ ವರಾಹ ರೀತಿಯಾಗಿ ನಿಂತ, ಇಲ್ಲಿ ಭೂದೇವಿ ರಕ್ಷಣೆಗೆ ವರಾಹಾವತಾರ ತಾಳಿದ್ದ ವಿಷ್ಣು ವರಹ ತೀರ್ಥ ಇದೆ. ಇಲ್ಲಿ ವರಹ ತೀರ್ಥ ಅಂತ ಇದೆ. ಅನತಿ ದೂರದಲ್ಲಿ, ಸ್ವಲ್ಪ ದೂರದಲ್ಲಿ ವ್ಯಾಸ ಸ್ಥಳ ಇದೆ. ವ್ಯಾಸರ ಸ್ಥಳನೂ ಇಲ್ಲಿ ಇದೆ. ಮಗನಾದ ಶುಕನನ್ನು ಕಾಣದೆ ದುಃಖಪಟ್ಟು ವ್ಯಾಸರು ಶರೀರ ತೊರೆಯಲು ನಿಶ್ಚಯಿಸಿದ ಸ್ಥಳ ಇದು ಎಂದು ಹೇಳುತ್ತಾರೆ. ಅವರು ಶುಕಮುನಿ ಇವ್ರಿಗೆ ಕಣ್ಣಿಂದ ದೂರ ಆಗಿಬಿಟ್ಟಿರ್ತಾನೆ. ಅವನು ಕಾಣದೇನೆ ಅದನ್ನು ಶರೀರ ತ್ಯಾಗ ಮಾಡೋದಕ್ಕೆ ಕೂಡ ಅವರು ನಿಶ್ಚಯ ಮಾಡಿರ್ತಾರೆ. ಅಂಥ ಸ್ಥಳ ಇದು ಎಂದು ಅಂತ ಕರೀತಾರೆ. ಕೊನೆಗೆ ದೇವತೆಗಳು ಅವರನ್ನು ತಡೆದರಂತೆ. ದೇವತೆಗಳು ಅವರನ್ನೆಲ್ಲ ವ್ಯಾಸರನ್ನು ನೀವು ದೇಹತ್ಯಾಗ ಮಾಡಬಾರ್ದು ಅಂತ ತಡೀತಾರೆ. ಭಾರತ ಯುದ್ಧದಲ್ಲಿ ಚಕ್ರ ಹಿಡಿಯುವುದಿಲ್ಲ ಎಂಬುದು ಕೃಷ್ಣನ ಪ್ರತಿಜ್ಞೆ. ನಾನು ಯುದ್ಧದಲ್ಲಿ ಚಕ್ರ ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ಆ ಭಗವಂತನು ಚಕ್ರವನ್ನು ಹಿಡಿದು ರಥದಿಂದ ಧುಮ್ಮಿಕ್ಕುವಂತೆ ಮಾಡಿದವರು ಭೀಷ್ಮಾಚಾರ್ಯರು. ಚಕ್ರ ಹಿಡಿಯುವಂತೆ ಮಾಡಿದವರು ಭೀಷ್ಮರು. ಈ ಸ್ಥಳವನ್ನು ಚಕ್ರತೀರ್ಥ ಎಂದು ಕರೆಯುತ್ತಾರೆ. ಇದನ್ನು ಚಕ್ರತೀರ್ಥ ಅಂತ ಕರೆದಿದ್ದಾರೆ. ಯುದ್ಧದಲ್ಲಿ ಅಸುನೀಗಿದವರ ಸಂಸ್ಕಾರ ನಡೆದ ಸ್ಥಳವನ್ನು ಅಸ್ಥಿಪುರ ಎಂದು ಕರೆಯುತ್ತಾರೆ. ಅಲ್ಲಿ ಸತ್ತವರಿಗೆಲ್ಲ ಸಂಸ್ಕಾರ ಮಾಡ್ತಾರೆ. ಅದನ್ನು ಅಸ್ಥಿಪುರ ಅಂತ ಕರೆದಿದ್ದಾರೆ. ಇತಿಹಾಸ ಕಾಲದಲ್ಲಿ ಕುರುಕ್ಷೇತ್ರದ ಹೃದಯದಂತಿರುವ ಸ್ಥಾನೇಶ್ವರವು ಎಲ್ಲ ಚಟುವಟಿಕೆಗಳ ಮತ್ತು ಐತಿಹಾಸಿಕ ಸಮರಗಳ ಕೇಂದ್ರವಾಗಿ ಮುಂದುವರಿಯಿತು. ಇಲ್ಲಿ ಇತಿಹಾಸ ಕಾಲದಲ್ಲಿ ಕುರುಕ್ಷೇತ್ರ ಹೃದಯದಂತಿರುವ ಸ್ಥಾನೇಶ್ವರ ಅಂತ ಒಂದು ಜಾಗ ಇದೆ, ಅದಕ್ಕೆ ಸೇರಿದೆ. ಅದು ಎಲ್ಲ ಚಟುವಟಿಕೆಗಳು ಮತ್ತು ಐತಿಹಾಸಿಕ ಸಮರಗಳಿಗೂ ಇದು ಕೇಂದ್ರವಾಗಿ ಮುಂದುವರೆದಿದೆ. ಸ್ಥಾನೇಶ್ವರ ಅನ್ನೋದು 7ನೇ ಶತಮಾನದಲ್ಲಿ ಅವಂತಿ ವರ್ಮನ ಮಗನಾದ ಮತ್ತು ಪುಣ್ಯಭೂತಿ ವಂಶದ ಪ್ರಭಾಕರ ವರ್ಮನು ಅಳಿಯನಾದ
ಗೃಹವರ್ಮನು ಮಾಳವ ದೇಶದಿಂದ ಮಾಳವದರಸನಿಂದ ಕೊಲ್ಲಲ್ಪಟ್ಟ. ಇವರೆಲ್ಲ ಮಾಳವದಲ್ಲಿದ್ದವರು, ಇವರೆಲ್ಲ ಅವನ ಕೈಯಿಂದ ಸಾಯ್ತಾರೆ. ಗೃಹವರ್ಮ ಮತ್ತು ಪುಷ್ಯಭೂತಿ ವಂಶದ ಇವರೆಲ್ಲ ಪ್ರಭಾಕರ ವರ್ಮನ ಅಳಿಯನಾದ ಗೃಹವರ್ಮ ಅವನ ಕೈಯಲ್ಲಿ ಸಾಯ್ತಾನೆ, ಕೊಲ್ಲಲ್ಪಟ್ಟ. ಅವನ ಹೆಂಡತಿಯಾದ ರಾಜಶ್ರೀಯು, ಅಂದರೆ ಪ್ರಭಾಕರ ವರ್ಮನ ಮಗಳು ಇವಳು ರಾಜಶ್ರೀ ಅನ್ನೋಳು, ಕನುಜ್ ಸೆರೆಯನ್ನು ಸೇರಬೇಕಾಯಿತು. ಕನುಜ್ ಒಂದು ಪಟ್ಟಣ ಇರುತ್ತೆ, ಅಲ್ಲಿ ಕನುಜ್ ಸೆರೆ ಸಿಗ್ತಾಳೆ ರಾಜಶ್ರೀ. ಕೆರಳಿ ರಾಜ್ಯವರ್ಧನನು ಸೇಡು ತೀರಿಸಿಕೊಂಡರೂ ಶತ್ರುಗಳ ಕಾರಸ್ಥಾನಕ್ಕೆ ಬಲಿಯಾದ. ಅಂದರೆ ಶತ್ರುಗಳು ಇವನನ್ನು ಕೊಂದು ಹಾಕಿಬಿಟ್ರು, ಯಾರ ರಾಜ್ಯವರ್ಧನನ್ನು. ಆಗ ರಾಜಸೂತ್ರವನ್ನು ಕೈಗೆತ್ತಿಕೊಂಡ ಹರ್ಷವರ್ಧನನು ತನ್ನ ಸೋದರಿಯಾದ ರಾಜಶ್ರೀಯನ್ನು ಬಿಡುಗಡೆ ಮಾಡ್ತಾನೆ ರಾಜಶ್ರೀ ಸೆರೆಯಿಂದ. ಹರ್ಷವರ್ಧನ ತನ್ನ ರಾಜ್ಯವನ್ನು ವಿಸ್ತರಿಸಿದ. ಬಾಣಭಟ್ಟನು ತನ್ನ ಹರ್ಷಚರಿತ್ರದ ಮೂಲಕ ಹರ್ಷನ ನೆನಪನ್ನು ಶಾಶ್ವತಗೊಳಿಸಿದ. ಹರ್ಷಚರಿತೆ ಅಂತ ಒಂದು ಪುಸ್ತಕ ಬರೀತಾನೆ, ಅದರಲ್ಲಿ ಹರ್ಷನ ಇತಿಹಾಸ ಎಲ್ಲ ಬರೆದಿದ್ದಾನೆ. ಚೀನಿ ಯಾತ್ರಿಕನಾದ ಹ್ಯೂಯನ್ಸಾಂಗನು ಹರ್ಷನ ಆಸ್ಥಾನಕ್ಕೆ ಭೇಟಿ ಇತ್ತಿದ್ದನು. ಇವನ ಆಸ್ಥಾನ ಕೂಡ ಅವನು ಹ್ಯೂಯನ್ಸಾಂಗ್ ಬಂದಿದ್ದ. ಕ್ರಿಸ್ತಶಕ 1014ರಲ್ಲಿ ಘಜನಿ ಮಹಮ್ಮದನು ಸ್ಥಾಳೇಶ್ವರದ ಮೇಲೆ ಆಕ್ರಮಣ ನಡೆಸಿ ಅಲ್ಲಿಯ ಎಲ್ಲ ಶ್ರದ್ಧಾ ಕೇಂದ್ರಗಳನ್ನು ಉತ್ಸವಗೊಳಿಸಿದ. ಅಂದರೆ ನಾಶ ಮಾಡಿಸ್ತಾನೆ. ಎಲ್ಲ ಸ್ಥಾಳೇಶ್ವರದಲ್ಲಿರ್ತಕ್ಕಂಥ ಸಂಪತ್ತೆಲ್ಲ ದೋಚ್ತಾನೆ. ಆದರೂ ಕ್ರಿಸ್ತಶಕ 1526ರಲ್ಲಿ ನಡೆದ ಮೊದಲನೇ ಪಾಣಿಪಟ್ ಯುದ್ಧದಲ್ಲಿ ಬಾಬರ್ ಗೆದ್ದು ಮೊಘಲರ ಶಾಸನಕ್ಕೆ ಅಡಿಪಾಯ ಹಾಕುವುದರ ಮೂಲಕ ಭಾರತೀಯ ಇತಿಹಾಸದಲ್ಲಿ ಒಂದು ಕಪ್ಪು ಅಧ್ಯಾಯ ಪ್ರಾರಂಭವಾಯಿತು. ಅದೇನದೋ ಮೊದಲನೇ ಪಾಣಿಪಟ್ ಯುದ್ಧ ನಡೆಯುತ್ತೆ. ಆಗ ಬಾಬರ್ ಇದನ್ನು ಗೆಲ್ತಾನೆ. ಸ್ಥಾಳೇಶ್ವರವನ್ನು ಗೆದ್ದು ಮೊಘಲರ ಶಾಸನಕ್ಕೆ ಇದನ್ನು ಅಡಿಪಾಯ ಹಾಕೋದರ ಮೂಲಕ ಭಾರತೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಅಧ್ಯಾಯ ಶುರುವಾಗುತ್ತೆ. ಇಲ್ಲಿ ಎರಡನೆಯ ಪಾಣಿಪಟ್ ಕೂಡ ಮೊಘಲರ ಪರವಾಯಿತು. ಅದು ಕೂಡ ಅವರ ಕಡೆಗೆ ಆಗುತ್ತಾ ಆ ಯುದ್ಧ ಕೂಡ. 1761ರ 3ನೇ ಪಾಣಿಪಟ್ ಯುದ್ಧದಲ್ಲಿ ದತ್ತಾಜಿ ಸಿಂಧ್ಯನಿಗೆ ಸೋಲಾಯಿತು. ಆವಾಗ ಅವನಿಗೆ ದತ್ತಾಜಿ ಸಿಂಧ್ಯ ಅನ್ನೋನಿಗೂ ಇಲ್ಲಿ ಸೋಲಾಗುತ್ತೆ. ಗೆದ್ದ ಆಫ್ಘನ್ ಆಳಲಾಗಲಿಲ್ಲ. ಆಫ್ಘನ್ನನ್ನು ಇವರು ಆಳಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವ ಈ ನಡುವೆ ತಲೆ ಎತ್ತಿದ ಬ್ರಿಟಿಷರು ಕ್ರಮೇಣ ಬಲಿಷ್ಠರಾಗುತ್ತಾ ನಡೆದರು. ಈ ನಡುವೆ ಇಲ್ಲಿ ಬ್ರಿಟಿಷರು ಬರ್ತಾರೆ, ಆವಾಗ ಅವ್ರ ಕೈ ಮೇಲಾಗ್ತಾ ಬರುತ್ತೆ. ಕುರುಕ್ಷೇತ್ರದಲ್ಲಿ ಗೆದ್ದವರೆಲ್ಲ ಭಾರತದ ವಿಧಾತರಾಗುತ್ತಲೇ ಸಾಗಿದ್ದಾರೆ. ಭಾರತದ ಭಾಗ್ಯ ವಿಧಾತರೇ ಆಗ್ತಾ ಇದ್ದಾರೆ. ಅವ್ರಿಗೆ ಸಂಪತ್ತೇ ಸಿಗ್ತಾ ಹೋಗುತ್ತೆ. ಕುರುಕ್ಷೇತ್ರದಲ್ಲಿ ಸುಮಾರು 350 ಮಂದಿರಗಳಿವೆ. 350 ಮಂದಿರ ಇಲ್ಲಿ ಇದೆ ಅಂತ ಹೇಳ್ತಾರೆ. ಇವೆಲ್ಲ ಮಹಾಭಾರತದ ಘಟನೆಗಳ ನೆನಪನ್ನು ಕೆದಕುತ್ತವೆ. ಇದೆಲ್ಲ ಮಹಾಭಾರತದ ಯುದ್ಧದ ನೆನಪನ್ನು ಮಾಡಿಕೊಡ್ತಾ ಇರುತ್ತೆ. ಇಲ್ಲಿ ಲಕ್ಷ್ಮೀನಾರಾಯಣ ಮಂದಿರ ತುಂಬ ಸುಂದರವಾಗಿದೆ.
ಮಂದಿರದ ಬಳಿ ಒಂದು ದೊಡ್ಡ ಸರೋವರವಿದೆ. ಇಳಿಯಲು ಮೆಟ್ಟಲು, ತಿಳಿಯಾದ ನೀರು, ಸುತ್ತಲೂ ಮರದ ನೆರಳು ಈ ಸರೋವರದ ವೈಶಿಷ್ಟ್ಯ. ಲಕ್ಷ್ಮೀನಾರಾಯಣ ಮಂದಿರ, ಸೂರ್ಯನಾರಾಯಣ ಮತ್ತು ಧ್ರುವನಾರಾಯಣ ಮಂದಿರ ಇವು ಸರೋವರದ ಮಧ್ಯೆ ಇವೆ. ಇಲ್ಲಿನ ಮೂಲ ವಿಗ್ರಹಗಳೆಲ್ಲ ಅಮೃತಶಿಲೆಯು. ಇಲ್ಲಿರುವ ವಿಗ್ರಹಗಳೆಲ್ಲ ಅಮೃತಶಿಲೆಯಿಂದ ಮಾಡಲ್ಪಟ್ಟಿದೆ. ಸೂರ್ಯ ಸರೋವರ, ಕೊನಾರ್ಕ್ ತಲಾವ್ ಅಂತ ಇದನ್ನು ಕರೀತಾರೆ. ಸೂರ್ಯನ ವಿಗ್ರಹ ಇಲ್ಲಿ ಇದೆ ಅಲ್ವಾ, ಅದಕ್ಕೋಸ್ಕರ. ಒಂದು ಮೈಲಿ ಉದ್ದ, 3/4 ಮೈಲಿ ಅಗಲವಿದೆ. ಗ್ರಹಣ ಕಾಲದಲ್ಲಿ ಈ ಸರೋವರದಲ್ಲಿ ಲಕ್ಷಾಂತರ ಮಂದಿ ಸ್ನಾನ ಮಾಡುತ್ತಾರೆ. ಗ್ರಹಣ ಕಾಲದಲ್ಲಿ ಲಕ್ಷಾಂತರ ಮಂದಿ ಇಲ್ಲಿ ಸ್ನಾನ ಮಾಡ್ತಾರೆ. ಅಂದು ಪಾಂಡವರು ಯುದ್ಧದಲ್ಲಿ ಮಡಿದ ಬಂಧುಗಳಿಗೆ ತರ್ಪಣವನ್ನಿತ್ತಿದ್ದು ಈ ಸರೋವರದಲ್ಲಂತೆ. ಇದೇ ಸರೋವರದಲ್ಲಿ ತರ್ಪಣವನ್ನು ಕೊಟ್ಟಿದ್ದರಂತೆ ಪಾಂಡವರು. ಬಿರ್ಲಾ ಅವರ ಗೀತಾ ಮಂದಿರ ಭವ್ಯ ಸುಂದರವಾಗಿದೆ. ಬಿರ್ಲಾ ಅವರು ಇಲ್ಲಿ ಗೀತಾ ಮಂದಿರ ಕಟ್ಟಿಸಿದ್ದಾರೆ. ಅದು ಕೂಡ ಇಲ್ಲಿ ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಇಡೀ ಮಂದಿರ ಹಾಲುಗಲ್ಲಿನದು, ಅಂದರೆ ಅಮೃತಶಿಲೆಯದಾಗಿದೆ. ಮುಖ್ಯ ವಿಗ್ರಹ ಗೀತಾಚಾರ್ಯನದು. ಮುಖ್ಯ ಉದ್ದೇಶ ವಿಗ್ರಹ ಎಲ್ಲ ಗೀತಾ ಭವನನೇ ಆಗಿದೆ. ಗೀತಾಚಾರ್ಯನ ಭವನನೇ ಅಂತ ಹೇಳ್ಬೋದು. ಬಲಗಡೆ ಕೈ ಜೋಡಿಸಿ ಕುಳಿತಿರುವ ಬಲಗಡೆ ಪಾರ್ಥ ಕೂತಿದ್ದಾನೆ. ಕುರುಕ್ಷೇತ್ರ ಯುದ್ಧದ ಇಡೀ ಚಿತ್ರ ಇದನ್ನು ನೋಡುವಾಗ ಕಣ್ಮುಂದೆ ಹಾದು ಹೋಗಿ ರೋಮಾಂಚನವಾಗುತ್ತದೆ. ಈ ಘಟನೆಯೆಲ್ಲ ಮನಸ್ಸಿಗೆ ಬಂದು ರೋಮಾಂಚನ ಆಗುತ್ತೆ. ಮಂದಿರದ ಗೋಡೆಯ ತುಂಬ ಗೀತಾ ಸಂದೇಶಗಳು. ಈ ಮಂದಿರದ ಎಡಭಾಗದಲ್ಲಿ ಪಾರ್ಥನ ಅಮೃತಶಿಲೆಯ ಆಕೃತಿ ಇದೆ. ಇದೆಲ್ಲ ಹೇಳ್ತಾ ಇರುವಾಗ ಪಾರ್ಥನ ಅಮೃತಶಿಲೆ ಕೂಡ ಆಕೃತಿಯಲ್ಲಿ ಪ್ರತಿಮೆ ಇಟ್ಟಿದ್ದಾರೆ. ಗೀತೋಪದೇಶದ ಕ್ಷೇತ್ರಕ್ಕೆ ಸಮೀಪದಲ್ಲಿ ಜ್ಯೋತಿ ಸರೋವರವಿದೆ. ಅಲ್ಲೊಂದು ಜ್ಯೋತಿ ಸರೋವರ ಇದೆ. ಇದರ ಬಳಿಯಲ್ಲಿ ಅನೇಕ ಮಂದಿರಗಳಿವೆ. ಸಂಜಯ, ಧೃತರಾಷ್ಟ್ರ, ಭೀಷ್ಮ, ಭೀಮಸೇನ ಮುಂತಾದವರ ಕರಿಶಿಲೆಯ ವಿಗ್ರಹಗಳು, ಶ್ರೀಕೃಷ್ಣನಿಂದ ಪ್ರತಿಷ್ಠಾಪಿತ ಶಿವಮಂದಿರ ಮುಂತಾದವುಗಳ ಜೊತೆಯೇ ಒಂದು ಭವ್ಯವಾದ ಗುರುದ್ವಾರವೂ ಇದೆ. ಇದರ ಜೊತೆಯಲ್ಲಿ ಗುರುದ್ವಾರ ಕೂಡ ಇಲ್ಲಿ ಇದೆ. ಭಾರತದ ಇತಿಹಾಸವೇ ಹೌದು. ಭಾರತ ಇತಿಹಾಸವೂ ಹೌದು. ಮಹಾಭಾರತ ಯುದ್ಧ ನಡೆದಿದ್ದು ಅಂತಲೇ ಹೇಳ್ಬೋದು ಎಂಬುದನ್ನು ಕುರುಕ್ಷೇತ್ರ ದೃಢಗೊಳಿಸುತ್ತದೆ. ದೃಢ ಇಲ್ಲಂದರೆ ನಮಗೆ ಇದನ್ನು ನಿರ್ಧಾರವಾಗಿ ಹೇಳೋದಕ್ಕೆ ಸಾಧ್ಯ ಇದೆ ಈ ಕುರುಕ್ಷೇತ್ರದ ವಿಷಯದಲ್ಲಿ. ಯೋಗೇಶ ಭೋಗೇಶ ಲೋಕೇಶ ತಂದೆ ಇಷ್ಟು ಹೋತವರ ಮಾಯೆಯಲ್ಲಿ ನಿಂದೆ ಮಾನವತೆಯಲ್ಲಿ ಬಂದೆ ಅತಿ ಮಾನವತೆ ತೋರ್ದೆ